ಹಲೋ, ದೇವ್ರು ಕೊಟ್ಟ ತಂಗಿ, ಏನು ನಡೀತಾ ಇದೆ ಇಲ್ಲಿ? ನಾನು ಮಾಡಿರೋದನ್ನೆಲ್ಲ ಲಕ್ಷ್ಮಿಗೆ ಹೇಳಿದ್ಯಾ? ಅದೇ ದೊಡ್ಡ ಪ್ರಾಬ್ಲಮ್ ಆಗಿದೆ. ಈಗ ಅಲ್ಲಿ ಏನು ನಡೀತಾ ಇದೆ ಅಂತ ಬೇರೆ ಕೇಳ್ತಾ ಇದ್ಯಾ? ಅಯ್ಯೋ, ಆ ವಿಷಯ ಮಾತ್ರ ಮಾತಾಡ್ಬಿಡಮ್ಮ. ನಾಳೆ ಆಗೋ ಮದುವೆ ವಿಷಯ ಮಾತಾಡಮ್ಮ ಸಾಕು. ನಾವು ಅಂದ್ಕೊಂಡಾಗೆ ಆ ಆಸ್ತಿ ನಮ್ಮ ಕೈ ಸೇರುತ್ತಾ? ಅನ್ಕೊಂಡಿರೋ ಟೈಮಲ್ಲಿ ಫಿಕ್ಸ್ ಮಾಡಿರೋ ಸ್ಥಳದಲ್ಲಿ ಮದುವೆ ನಡೆಯುತ್ತೆ ಅಷ್ಟೇ. ಯಾಕೆ, ನಮ್ಮ ಆಸೆನೂ ಈಡೇರುತ್ತೆ. ಏನು ಇಷ್ಟೆಲ್ಲ ಗೊತ್ತಾಗಿದ್ರು ಲಕ್ಷ್ಮಿ ಮದುವೆಗೆ ಒಪ್ಕೊಂಬಿಟ್ಲಾ? ಏನಮ್ಮ ತಮಾಷೆ ಮಾಡ್ತಾ ಇದೀಯಾ? ಈ ಟೈಮಲ್ಲೂ ನೀನು ಕಾಮಿಡಿನಾ? ಕಾಮಿಡಿ ಮಾಡೋದಕ್ಕೆ ನಾನು ನೀಲಕಂಠ ಅಲ್ಲ. ಎಲ್ಲ ಲೆಕ್ಕಾಚಾರನು ಉಲ್ಟಾ ಮಾಡೋಳೆ ಪ್ರಿಯಾ. ಅದೆಲ್ಲ ಹೆಂಗಮ್ಮ ಸಾಧ್ಯ? ಜುಟ್ಟು ಹಿಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಬಾಲ ಮುದ್ರಕೊಳ್ಳೇಬೇಕು. ಲಕ್ಷ್ಮಿ ಜುಟ್ಟೀಗ ನನ್ನ ಕೈಲಿದೆ. ನಾನು ಹೇಳ್ದಾಗೆ ಆಟ ಆಡಬೇಕು. ಆಡ್ತಾಳೆ. ನೀನು ಹೇಳ್ದಾಗೆ ಆಟ ಏನೋ ಆಡ್ತಿದ್ದಾಳೆ, ಆದರೆ ಅದರಿಂದ ನೀನು ಗೆಲ್ತೀಯ ಅನ್ನೋದು ಸುಳ್ಳು. ಯಾಕೆಂದರೆ ಅದಿತಿನ ಕಿಡ್ನಾಪ್ ಮಾಡಿರೋ ರೌಡಿಗಳು ಯಾರು, ಎಲ್ಲಿದ್ದಾರೆ ಅಂತ ಅವಳು ಪತ್ತೆ ಮಾಡಿದ್ದಾಳೆ. ಇನ್ನೂ ಅವ್ರನ್ನ ಪೊಲೀಸ್ನವ್ರು ಹಿಡ್ಕೊಂಡು ಬಂದು ನಮ್ಮನ್ನು ಜೊತೆಲಿ ಕರ್ಕೊಂಡು ಹೋಗ್ತಾರೆ. ಜೊತೆಗೆ ಹೋಗೋದಕ್ಕೆ ರೆಡಿಯಾಗಿರು. ನಿನಗೆ ತಲೆ ಕೆಟ್ಟಿದ್ಯಾ? ಇದನ್ನೆಲ್ಲ ನಿನ್ನ ಹತ್ರ ಬಂದು ಹೇಳಿದ್ಯಾರೋ? ಲಕ್ಷ್ಮಿ ಆ ಮೆಂಟ್ಲು ಸಾಗರ್ ಫೋನ್ ಮಾಡಿ ಎಲ್ಲ ವಿಚಾರನೂ ಹೇಳ್ತಾ ಇದ್ಲು. ನಾನೇ ಈ ಕಿವಿಯಾರ ಕೇಳಿಸ್ಕೊಂಡೆ. ಅದನ್ನ ಅವನು ಆ ದೇವದಾಸ್ ಹತ್ರ ಮಾತಾಡ್ತಿದ್ದನ್ನ ನಾನೇ ಕೇಳಿಸ್ಕೊಂಡೆ. ಅವರಿಬ್ರು ಆ ಲಕ್ಷ್ಮಿ ಕಡೆಗೆ ಸೇರಿಕೊಂಡು ನಮ್ಮನ್ನ ಜೈಲಿಗೆ ಕಳ್ಸೋದಕ್ಕೆ ಕಾಯ್ತಾ ಇದ್ದಾರಮ್ಮ. ಹೋಯ್ತು, ನಮ್ಮ ಪ್ಲಾನ್ ಎಲ್ಲ ಹಾಳಾಗೋಯ್ತು. ನಾವು ಜೈಲಿಗೆ ಹೋಗೋದಂತ ಗ್ಯಾರಂಟಿ. ಏಯ್, ನೀನು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ನೀನು ಹೇಳೋದನ್ನ ಯೋಚನೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಥಿಂಕ್ ಮಾಡೋದಕ್ಕೆ ಏನೂ ಉಳಿದಿಲ್ಲ, ಎಲ್ಲ ಮುಳುಗೋಯ್ತು. ಇದೆಲ್ಲ ಆ ನಿನ್ನ ಲವ್ವರೇ ಕಾರಣ. ಅವನು ಆ ಲಕ್ಷ್ಮಿ ಜೊತೆ ಸೇರಿಕೊಂಡು ನಮ್ಮನ್ನು ಸಿಗಾಕ್ಸೋದು ಪ್ಲ್ಯಾನ್ ಮಾಡಿ ನಮಗೆ ದ್ರೋಹ ಮಾಡಿಬಿಟ್ಟಮ್ಮ. ಅವನಿಗೆ ನಾನು ಕೈ ಕೊಟ್ಟೆ. ಅವನು ನನಗೆ ದ್ರೋಹ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ. ಆದರೆ ನಾನು ನಿನಗೇನೋ ಮಾಡಿದ್ದೆ, ಒಳ್ಳೆದನ್ನ ತಾನೇ ಮಾಡಿದ್ದೆ. ಆದರೆ ನೀನೇನು ಮಾಡಿದೆ? ಆ ಲಕ್ಷ್ಮಿ ಹತ್ರ ಹೋಗಿ ಅದಿತಿನ ಕಿಡ್ನಾಪ್ ಮಾಡಿಸಿದ್ದು ನಾನೇ ಅಂತ ಹೇಳಿದ್ಯಾ? ಅವಳು ನಿನ್ನ ಹತ್ರ ಬಂದು ಕೇಳಿದ್ಲಾ? ಅವಳು ಬಾಯಿಗಿಂತ ಅವಳು ಕೈಯೇ ಜಾಸ್ತಿ ಕೆಲಸ ಮಾಡ್ತಿದ್ ಕಣಮ್ಮ. ಅವಳು ಕೊಟ್ಟರೋ ಏಟು ನೋವುಗಳನ್ನ ತಡ್ಕೊಳಕ್ಕಾಗದೆ ನನಗೇ ಗೊತ್ತಿಲ್ಲದೆ ಎಲ್ಲ ಬಾಯಿ ಬಿಟ್ಬಿಟ್ಟೆ. ಆದರೆ ದೇವ್ರು ಕೊಟ್ಟ ತಂಗಿ, ಲಕ್ಷ್ಮಿಗೆ ಕ್ಯಾನ್ಸರು. ಅವಳು ಸಾಯೋದಕ್ಕೆ ದಿನಗಳನ್ನ ಕೌಂಟ್ ಮಾಡ್ತಾ ಇದ್ದಾಳೆ ಪಾಪ ಅಂತ ನಾವು ಅಂದ್ಕೊಂಡಿದ್ರೆ ಆ ಅಮ್ಮ ಈ ಮಟ್ಟಕ್ಕೆ ಹೊಡಿತಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ನೀನು ನೋಡಬೇಕಾಗಿತ್ತು ಆ ಅಮ್ಮ ನೋವ್ತಾರನ. ರಣಚಂಡಿ ಆಗ್ಬಿಟ್ಟಿದ್ಲು. ಈಗ ಹೋಗ್ಲಿ, ಅದನ್ನೆಲ್ಲ ಬಿಟ್ಬಿಡಮ್ಮ. ಆ ಕಿಡ್ನಾಪರ್ಸ್ ಏನಾದರೂ ಅಂತ ತಿಳ್ಕೊಳಮ್ಮ. ಆಯ್ತು, ನಿಂಗೆ ಫೋನ್ ಇಡು.